ಹಾಯ್ ಆಲ್, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಅನುಷಾ ಕಾರ್ತಿಕ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನನ್ನ ಕಿಚನ್ನ ಸಿಂಪಲ್ಲಾಗಿ ಒಂದು ಸ್ವಲ್ಪ ಬ್ಯೂಟಿಫುಲ್ ಆಗಿ ಮೇಕ್ ಓವರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಕಿಚನ್ ಎಲ್ಲ ತುಂಬ ಮೆಸ್ಸಿ ಆಗಿದೆ. ಮೊದಲಿಗೆ ನಾನಿಲ್ಲಿ ಸ್ಪೈಸಸ್ಸು ಬೇಳೆಗಳೆಲ್ಲ ಹಾಕಿಟ್ಟಿರುವಂತಹ ಬಾಕ್ಸ್ಗಳನ್ನೆಲ್ಲ ಖಾಲಿ ಮಾಡ್ಕೊತಾ ಇದ್ದೀನಿ. ಎಲ್ಲ ಫುಲ್ ಜಿಡ್ಡಾಗಿಬಿಟ್ಟಿತ್ತು. ಅದನ್ನು ಹಾಗೆ ತೊಳೆದ್ಬೇಡ ಅಂತ ಹೇಳಿಬಿಟ್ಟು, ಈಗ ಕ್ಲೀನ್ ಮಾಡ್ತಾ ಇದ್ದೀನಲ್ವಾ, ಸೊ ಅದನ್ನು ಹಾಗೆ ತೊಳೆದ್ಬೇಡ ಅಂತ ಹೇಳಿಬಿಟ್ಟು ಎಲ್ಲ ಖಾಲಿ ಮಾಡ್ಕೊತಾ ಇದ್ದೀನಿ. ಈ ಮನೇನ ಸ್ವಲ್ಪ ಬೇಗ ಹಾಗೂ ಅರ್ಜೆಂಟಾಗಿ ಕಟ್ಟಬೇಕಾಯಿತು. ಅದಕ್ಕಾಗಿ ಕಬೋರ್ಡ್ಸ್ನೆಲ್ಲ ಮತ್ತೆ ನಿಧಾನವಾಗಿ ಇಟ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಅಡುಗೆ ಮನೆಯಲ್ಲಿ ಒಂದು ಶೆಲ್ಫ್ನ ಸಹ ಇಟ್ಟಿಲ್ಲ ಗೈಸ್. ನೀವು ಈ ವುಡನ್ ಸ್ಪೈಸ್ ರ್ಯಾಕ್ ಏನು ನೋಡ್ತಾ ಇದ್ದೀರಾ, ಅದು ಈ ಮನೆ ಕಟ್ಸಿದಾದ್ಮೇಲೆ ಒಂದು 6 ಮಂತ್ಸ್ ಆದಮೇಲೆ ನಾನು ಕಾರ್ಪೆಂಟರ್ನ ಕರೆಸಿ ಮೆಜರ್ಮೆಂಟ್ಸ್ ತೊಗೊಂಡು ಈ ಕಬೋರ್ಡ್ನ ಮಾಡಿಸ್ಕೊಂಡೆ. ಇದು ಸುಮಾರು 2,000 ರೂಪಾಯಿ ಆಯಿತು. ಸ್ಪೈಸಸ್ ಎಲ್ಲ ಸಪ್ರೇಟ್ ಮಾಡ್ಕೊಂಡಿದ್ದಾದಮೇಲೆ ಇವಾಗ ಪಾತ್ರೆಗಳೆಲ್ಲ ತೊಳ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಪಾತ್ರೆಗಳೆಲ್ಲ ತೊಳ್ಕೊತಾ ಇದ್ದೀನಿ. ಇದು ಓಪನ್ ಕಿಚನ್ ಅಲ್ವಾ, ಅದಕ್ಕೆ ಪಾತ್ರೆಗೆಲ್ಲ ಬೇಗನೆ ಜಿಡ್ಡಾಗಿಬಿಡುತ್ತೆ. ಸೊ ಅವಾಗ ತೊಳ್ಕೊಂಡ್ರೆ ಎಷ್ಟು ಜಿಡ್ಡಿರುತ್ತೆ, ಅಥವಾ ನಾವು ಜಾಸ್ತಿ ದಿನ ಬಿಟ್ಬಿಟ್ರೆ ಇನ್ನೂ ಅದು ತೊಳೆಯೋದಕ್ಕೆ ಆಗೋದಿಲ್ಲ, ಆ ರೀತಿಗೆ ಆಗಿಬಿಡುತ್ತೆ. ಆವತ್ತು ನಾನು ಅಡುಗೆ ಮಾಡ್ಕೊಳ್ತೀನಿ, ನೀನೋ ಕೆಲಸ ನೋಡ್ಕೊ ಅಂತ ಹೇಳಿದ್ರಿಂದ ನಾನು ಸ್ವಲ್ಪ ಪಾತ್ರೆಗಳನ್ನ ತೊಳ್ಕೊಳ್ಳೋದಕ್ಕಾಯಿತು. ಹೇಗೋ ಅಡುಗೆ ಮಾಡೋದು ತಪ್ಪಿತು ಅಂತ ಹೇಳಿಬಿಟ್ಟು ಬೇಗ ಪಾತ್ರೆ ಎಲ್ಲ ತೊಳ್ಕೊತಾ ಇದ್ದೆ. ಈ ಮನೆ ಕಟ್ಸೋವಾಗ ನಾನು ಇದ್ದಿಲ್ಲ, ಚಿಟ್ಟಿ ಮಗೆ ಬಾಳಂತಿ ಆಗಿದ್ದರಿಂದ ನಾನು ಅಮ್ಮನ ಮನೇಲಿದ್ದೆ. ಅದಕ್ಕೆ ನಂಗೆ ಯಾವ ರೀತಿ ಬೇಕೋ ಆ ರೀತಿ ಕಟ್ಸ್ಕೊಳ್ಳೋಕ್ಕಾಗಲಿಲ್ಲ. ಸೊ ನಮ್ಮ ಮಾವವ್ರಿಗೆ, ನಮ್ಮ ಅತ್ತೆಯವ್ರಿಗೆ ಯಾವ ರೀತಿ ಬೇಕೋ ಆ ರೀತಿ ಕಟ್ಸಿದ್ದಾರೆ. ಅಟ್ಲೀಸ್ಟ್ ಆವಾಗ 1-2-3 ಶೆಲ್ಫನ್ನು ಇಕ್ಕಿದ್ರೆ ತುಂಬ ಚೆನ್ನಾಗಿತ್ತು ಅಂತ ಅನ್ನಿಸ್ತು. ಸರಿ, ಆವಾಗ ಆಗಿದ್ದಾಗೋಯ್ತು ಅಂತ ಹೇಳಿಬಿಟ್ಟು ಅಟ್ಲೀಸ್ಟ್ ಇವಾಗ ಅದು ನನಗೆ ಯಾವ ರೀತಿ ಕಂಫರ್ಟಬಲ್ ಆಗಿರುತ್ತೋ ಆ ರೀತಿ ಚೇಂಜ್ ಮಾಡ್ಕೋಣ ಅಂತ ಹೇಳಿಬಿಟ್ಟು ಈ ಕಿಚನಲ್ಲಿ ಸ್ವಲ್ಪ ಚೇಂಜಸ್ನ ಮಾಡ್ಕೊತಾ ಇದ್ದೀನಿ. ಈ ಸ್ಪೈಸಸ್ ರ್ಯಾಕ್ನ ಈ ರೀತಿ ಎಲ್ಲ ನೀಟಾಗಿ ಒರೆಸ್ಕೊತಾ ಇದ್ದೀನಿ. ಈ ಸ್ಟೋರೇಜ್ ಬಾಕ್ಸ್ನ ನಾನು ತೊಗೊಂಡು ಸುಮಾರು 2 ವರ್ಷ ಆಯಿತು. ನಾವು ಮೇಲೆ ಮನೆಗೆ ಬಂದಮೇಲೆ ಇದರ ಅವಶ್ಯಕತೆ ಇರೋದಿಲ್ಲ ಅಂತ ಹೇಳಿಬಿಟ್ಟು ನಾನು ಇದನ್ನ ರೂಮಲ್ಲಿ ಇಟ್ಟು ಅದರಲ್ಲೆಲ್ಲ ಮೇಕಪ್ ಐಟಮ್ಸ್ ಎಲ್ಲ ಹಾಕ್ಕೊಂಡು ಇಟ್ಕೊಂಡಿದ್ದೆ. ಬಟ್ ಅಡುಗೆ ಮನೇಲಿ ತುಂಬ ಮೆಸ್ಸಿ ಆದ್ದರಿಂದ ನಾನು ಇದನ್ನ ಮತ್ತೆ ಅಡುಗೆ ಮನೆಗೆ ಶಿಫ್ಟ್ ಮಾಡ್ಕೊಬೇಕಾಯಿತು. ಎಲ್ಲ ಡ್ರಾಯರ್ಸು ಶೆಲ್ಫ್ ಕೆಳಗಡೆ ಇಡಿಸಿಲ್ಲ, ಒಂದು ಉಳಿತು ಅಂತ ಹೇಳಿಬಿಟ್ಟು ಗ್ಲಾಸ್ ಐಟಮ್ಸ್ನೆಲ್ಲ ಇದರಲ್ಲಿ ಹಾಕ್ಬಿಟ್ಟು ಆ ಸ್ಪೈಸಸ್ ರ್ಯಾಕ್ ಮೇಲೆ ಈಗ ಇಡ್ತಾ ಇದ್ದೀನಿ. ಉಳಿದಿದ್ದು ವೆನಿಗರು, ಜಿಂಜರ್ ಗಾರ್ಲಿಕ್ ಪೇಸ್ಟು, ಸಾಸ್ಗಳೆಲ್ಲ ಇದರ ಜಾರ್ಸಲ್ಲಿ ಹಾಕಿ ಇಟ್ಕೊತಾ ಇದ್ದೀನಿ. ನಮ್ಮ ಮನೇಲಿ ಫ್ರೂಟ್ಸ್ಗಿಂತ ಡ್ರೈ ಫ್ರೂಟ್ಸ್ನ ತುಂಬ ಯೂಸ್ ಮಾಡ್ತೀವಿ. ಅದಕ್ಕೆ ಡ್ರೈ ಫ್ರೂಟ್ಸ್ನೆಲ್ಲ ಈ ರೀತಿ ಗ್ಲಾಸ್ ಜಾರಲ್ಲಿ ಹಾಕ್ತಾ ಇದ್ದೀನಿ. ಈ ಜಾರ್ನ ನಾನು ಫ್ಲಿಪ್ಕಾರ್ಟಿಂದ ತೊಗೊಂಡೆ. ಇದ್ರ ಲಿಂಕ್ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಅನ್ಬಾಕ್ಸಿಂಗ್ ವಿಡಿಯೋಲಿ. ಇದ್ರ ಕ್ಯಾಪ್ಸ್ ಎಲ್ಲ ಸಿಕ್ಕಾಪಟ್ಟೆ ಟೈಟಾಗಿ ತುಂಬ ಚೆನ್ನಾಗಿದೆ. ಬಟ್ ಇದು ಗ್ಲಾಸ್ ಆದ್ದರಿಂದ ಯೂಸ್ ಮಾಡೋವಾಗ ಸ್ವಲ್ಪ ಕೇರ್ಫುಲ್ಲಾಗಿ ಯೂಸ್ ಮಾಡಬೇಕಷ್ಟೇ. ಎಲ್ಲ ಡ್ರೈ ಫ್ರೂಟ್ಸ್ನ ಈ ರೀತಿ ಫಿಲ್ ಮಾಡಿದ್ದಾದಮೇಲೆ ಇದ್ರ ಮೇಲೆ ಸ್ಟಿಕ್ಕರ್ಸ್ ಅಂಟಿಸೋಣ ಅಂತ ಅಂಟಿಸ್ಕೊತಾ ಇದ್ದೀನಿ. ಇದ್ರ ಹೆಸರು ಗೊತ್ತಿಲ್ಲ ಅಂತ ಅಲ್ಲ, ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿಬಿಟ್ಟು ಈ ಸ್ಟಿಕ್ಕರ್ಸ್ನೆಲ್ಲ ಈ ರೀತಿ ಅಂಟಿಸ್ಕೊತಾ ಇದ್ದೀನಿ. ಅಂಟಿಸ್ಕೊಂಡು ಅದ್ರ ಮೇಲೆ ಹೆಸರು ಬರೆದು ಇಟ್ಕೊತಾ ಇದ್ದೀನಿ. ಉಳಿದಿದ್ದ ಎಲ್ಲ ಸ್ಪೈಸಸ್ ಬಾಕ್ಸ್ಗಳಿಗೂ ಈ ರೀತಿ ಸ್ಟಿಕ್ಕರ್ಸ್ ಅಂಟಿಸ್ಕೊಂಡು ಅದಕ್ಕೆಲ್ಲ ಫಿಲ್ ಮಾಡಿಕೊಂಡು ಜೋಡಿಸ್ಕೊತಾ ಇದ್ದೀನಿ. ನಮ್ಮದೇ ಗ್ರಾಸರಿ ಶಾಪ್ ಇರೋದ್ರಿಂದ, ಅದು ಮನೆ ಕೆಳಗಡೆ ಇರೋದ್ರಿಂದ ನಾನು ರೇಷನ್ ಐಟಮ್ ಯಾವುದು ಜಾಸ್ತಿ ತೊಗೊಂಡು ಬರೋದಕ್ಕೆ ಹೋಗೋದಿಲ್ಲ. ಯಾಕೆ ಅಂತಂದರೆ ಅದು ಜಾಸ್ತಿ ತೊಗೊಂಡು ಬಂದು ಅದು ಫುಲ್ ಹುಳಗಳು ಬಿದ್ದುಬಿಟ್ಟು ಆಮೇಲೆ ಅದು ಯೂಸ್ ಮಾಡಿದ್ರೆ ವೇಸ್ಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ವಾರಕ್ಕೊಂದ್ಸತಿ ಎಷ್ಟು ಬೇಕೋ ಅಷ್ಟು ಹೋಗ್ಬಿಟ್ಟು ತೊಗೊಂಡು ಬಂದು ಫಿಲ್ ಮಾಡಿ ಇಟ್ಕೊಂಡು ಬಿಡ್ತೀನಿ. ಈ ಸಾಂಬಾರು ಪುಡಿ ಆಗಿರ್ಬೋದು, ಧನಿಯಾ ಪುಡಿ ಆಗಿರ್ಬೋದು, ಅಥವಾ ಚಿಲ್ಲಿ ಪೌಡರ್ ಆಗಿರ್ಬೋದು, ನಾವು ಗ್ಲಾಸ್ ಜಾರ್ಸಲ್ಲಿ ಅಥವಾ ಫೈಬರ್ ಜಾರ್ಸಲ್ಲಿ ಇಡೋದಕ್ಕೆ ಆಗೋದಿಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ನಾನು ಈ ರೀತಿ ಸ್ಟೀಲ್ ಬಾಕ್ಸ್ಗಳನ್ನ ಕೆಲವೊಂದು ಇಟ್ಕೊಂಡಿದ್ದೀನಿ. ಆಮೇಲೆ ಈ ಚಿಕ್ಕ ಗ್ಲಾಸ್ ಜಾರ್ಗಳು ಸಹ ನಾನು ಫ್ಲಿಪ್ಕಾರ್ಟಿಂದ ಆರ್ಡರ್ ಮಾಡಿದ್ದೆ. ಇದೊಂದು ಸುಮಾರು 250 ml ಹಿಡಿಯುತ್ತೆ. ಇದರಲ್ಲಿ ಚಕ್ಕೆ ಆಗಿರ್ಬೋದು, ಲವಂಗ, ಸಾಸಿವೆ, ಮೆಂತ್ಯ, ಈ ರೀತಿ ಎಲ್ಲ ಐಟಮ್ಸ್ನ ಇದರಲ್ಲಿ ಫಿಲ್ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ. ಇದ್ರ ಮೇಲೆ ಸಹ ಸ್ಟಿಕ್ಕರ್ಸ್ನ ಅಂಟಿಸಿ ಅದ್ರ ಮೇಲೆ ಹೆಸರುಗಳನ್ನ ಬರೆದು ಇಟ್ಕೊತಾ ಇದ್ದೀನಿ. ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿಬಿಟ್ಟು ಈ ಜಾರ್ಗಳ ಲಿಂಕ್ ಸಹ ನಾನು ಅನ್ಬಾಕ್ಸಿಂಗ್ ವಿಡಿಯೋಲಿ ಅಪ್ಡೇಟ್ ಮಾಡಿದ್ದೀನಿ, ಬೇಕಿದ್ರೆ ಹೋಗಿ ಚೆಕ್ ಮಾಡ್ಕೊಳ್ಳಿ. ಆಮೇಲೆ ಈ ಫಿಲ್ಟರ್ ಹತ್ರ, ಗ್ಯಾಸ್ ಹತ್ರ ಎಲ್ಲ ಟೇಲ್ಸ್ ಎಲ್ಲ ಸಿಕ್ಕಾಪಟ್ಟೆ ಜಿಡ್ಡಾಗಿಬಿಟ್ಟಿತ್ತು. ಅದಕ್ಕೆ ನಾನು ಅದು ವೆನಿಗರು ಮತ್ತು ವಿಮ್ ಜೆಲ್ ಹಾಕಿ ಸ್ಟೀಲ್ ನಾರಿಂದ ಈ ರೀತಿ ಎಲ್ಲ ಕ್ಲೀನಾಗಿ ಉಜ್ಕೊತಾ ಇದ್ದೀನಿ. ನೀಟಾಗಿ ಉಜ್ಕೊಂಡಿದ್ದಾದಮೇಲೆ ಈ ರೀತಿ ಒರೆಸಿದ್ರೆ ಆಗೋಯಿತು.
ನಾವು ದಿನಾನು ಈ ರೀತಿ ಸೆಲ್ಫ್ ಮೇಲೆ ಹತ್ತಿ ಮೇಲೆಗಡೆ ಟೈಲ್ಸ್ನ ಉಜ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಹೇಳಿಬಿಟ್ಟು ನಾನು ವೀಕ್ಲಿ ಒನ್ಸ್ ಈ ರೀತಿ ಕಿಚನ್ನ ಕ್ಲೀನ್ ಮಾಡ್ಕೊತೀನಿ. ವೀಕ್ಲಿ ಒನ್ಸ್ ಕ್ಲೀನ್ ಮಾಡಿದ್ರೂ ಸಹ ತುಂಬ ಜಿಡ್ಡಾಗಿಬಿಡುತ್ತೆ. ಯಾಕೆ ಅಂತಂದರೆ ನಾವು ಮಾಡೋ ಅಡುಗೆಗಳ ಒಗ್ಗರಣೆ ಎಣ್ಣೆ ಆಗಿರ್ಬೋದು ಅಥವಾ ಚಪಾತಿ ಮಾಡೋವಾಗ ಅದರದ್ದೆಲ್ಲ ಇಲ್ಲೇ ಹೋಗಿ ಸ್ಟಿಕ್ ಆಗಿಬಿಟ್ಟಿರುತ್ತಲ್ವ. ಸೊ ಅದಕ್ಕೋಸ್ಕರ ಈ ರೀತಿ ಎಲ್ಲ ನೀಟಾಗಿ ಉಜ್ಕೊಳ್ತಾ ಇದ್ದೀನಿ. ಈ ಸಿಂಕ್ ಹತ್ರ ಇರೋ ವಿಂಡೋ ಸಹ ಅಷ್ಟೇ, ಗ್ಯಾಸ್ ಹತ್ರ ಇದ್ದಿದ್ರೆ ಅಷ್ಟೊಂದು ಜಿಡ್ಡಾಗ್ತಿರ್ಲಿಲ್ವೇನೋ ಅಂತ ಅನಿಸುತ್ತೆ. ಯಾಕಂತಂದರೆ ನಾವು ಅಡುಗೆ ಮಾಡಿದಾಗ ಬರೋ ಹೊಗೆ ಎಲ್ಲ ಡೈರೆಕ್ಟಾಗಿ ಹೊರಗಡೆ ಹೋಗ್ಬಿಡ್ತಾ ಇತ್ತು. ಮತ್ತು ಆ ಪ್ಲೇಸಲ್ಲಿ ಏನಾದರೂ ಶೆಲ್ಫ್ಗಳು ಏನಾದರೂ ಇಡ್ಸ್ಕೊಬೋದಾಗಿತ್ತು ಅಂತ ಅಂದ್ಕೊತೀನಿ. ಬಟ್ ಇವಾಗ ಏನು ಮಾಡೋದಕ್ಕಾಗೋದಿಲ್ಲ ಅಲ್ವಾ. ಆ್ಯಂಡ್ ಈ ರ್ಯಾಕ್ನ ನಾನು ತರಿಸ್ಕೊಂಡು ತುಂಬ ತಿಂಗಳೇ ಆಗೋಯ್ತು ಅನಿಸುತ್ತೆ. ಸುಮಾರು ಒಂದು 6 ತಿಂಗಳಾಯಿತು. ಮೀಶೋಯಿಂದ ತರಿಸ್ಕೊಂಡೆ ಅಂತ ಅನಿಸುತ್ತೆ. ಲಿಂಕ್ ಸಿಕ್ಕಿದ್ರೆ ನಾನು ಖಂಡಿತ ನಿಮಗೆ ಶೇರ್ ಮಾಡ್ತೀನಿ. ಆ್ಯಂಡ್ ಇದರಲ್ಲಿ ಎಣ್ಣೆ ಆಗಿರ್ಬೋದು, ಅದು ಸಕ್ಕರೆ, ಟೀ ಪುಡಿ ಅಥವಾ ಕಾಫಿ ಪುಡಿ ಆಗಿರ್ಬೋದು ಎಲ್ಲ ಇದರಲ್ಲಿ ಹಾಕಿಡ್ತಾ ಇದ್ದೀನಿ. ಆ್ಯಂಡ್ ಇದು ಗ್ಲಾಸ್ ಜಾರ್ ಬಂದು ಹನಿದು. ಇದಕ್ಕೆ ಒಂದು ಪ್ಲಾಸ್ಟಿಕ್ ಹೂವು ಈ ರೀತಿ ಇತ್ತು ಅಂತ ಹೇಳ್ಬಿಟ್ಟು ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಅದರಲ್ಲಿ ಹಾಕಿಡ್ತಾ ಇದ್ದೀನಿ. ಮತ್ತು ನನ್ನ ಮಣ್ಣಿನ ಪಾತ್ರೆಗಳು ಸಹ ಇದರಲ್ಲೇ ಇಟ್ಕೊತಾ ಇದ್ದೀನಿ. ಹಾಗೂ ಪಿಂಗಾಣಿ ಜಾರ್ಗಳಲ್ಲಿ ಕಲ್ಲುಪ್ಪು ಹಾಗೂ ನುಣ್ಣುಪ್ಪನ್ನ ಹಾಕೊಂಡು ಇಟ್ಕೊತಾ ಇದ್ದೀನಿ. ಇದ್ರ ಸೈಡಲ್ಲಿ ಸ್ಪೇಸ್ ಕರೆಕ್ಟಾಗಿ ಸರಿ ಹೋಗ್ತಿತ್ತು ಅಂತ ಹೇಳಿಬಿಟ್ಟು ಅದನ್ನ ಸ್ವಲ್ಪ ಸೈಡಿಗೆ ಇಟ್ಕೊತಾ ಇದ್ದೀನಿ. ಆಮೇಲೆ ಒಂದು ಟ್ರೇನ ಇಟ್ಬಿಟ್ಟು ಅದ್ರ ಮೇಲೆ ಮಿಕ್ಸಿ ಜಾರ್ನ ಇಟ್ಕೊತಾ ಇದ್ದೀನಿ. ಯಾಕೆಂದರೆ ಶೆಲ್ಫ್ನ ಒರೆಸೋವಾಗ ಸುಮ್ಮನೆ ಹಂಗೆ ಜರುಗಿಸ್ಬಿಟ್ಟು ಅದ್ರ ಕೆಳಗಡೆ ಒರೆಸ್ಕೊಳ್ಬೋದು ಅಂತ ಹೇಳಿಬಿಟ್ಟು. ಆಮೇಲೆ ಇವಾಗ ಬೇಸಿಗೆ ಕಾಲ ಆದ್ದರಿಂದ ಈ ಫ್ರಿಜ್ಗಳಲ್ಲಿ ತಣ್ಣೀರು ಕುಡಿಯೋದಕ್ಕಿಂತ ಈ ರೀತಿ ಮಡಿಕೆಯಲ್ಲಿ ನೀರು ಹಾಕ್ಕೊಂಡು ಕುಡಿಯೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು, ದೇಹಕ್ಕೂ ತುಂಬ ತಂಪಾಗಿರುತ್ತೆ. ಫಿಲ್ಟ್ರ್ ಪಕ್ಕದಲ್ಲಿ ಸ್ಪೇಸ್ ಇತ್ತು ಅಂತ ಹೇಳ್ಬಿಟ್ಟು ವಾಲ್ ಹ್ಯಾಂಗಿಂಗ್ ಸ್ಟಿಕ್ಕರ್ ಬರುತ್ತಲ್ವ, ಅದನ್ನ ಅಣಿಸ್ಬಿಟ್ಟು ಈ ರೀತಿ ವೆಜಿಟೇಬಲ್ಸ್ ಕಟ್ಟರ್ನ ಅದಕ್ಕೆ ಹ್ಯಾಂಗ್ ಮಾಡ್ಕೊತಾ ಇದ್ದೀನಿ. ಯಾಕೆ ನೋಡಿದ ತಕ್ಷಣ ಸಿಕ್ಕುತ್ತಲ್ವ, ಅದಕ್ಕೋಸ್ಕರ. ಆಮೇಲೆ ಈ ಸ್ಪೈಸಸ್ ರ್ಯಾಕ್ ಸೈಡ್ಸಲ್ಲಿ ಈ ರೀತಿ ಆರ್ಟಿಫಿಷಿಯಲ್ ಲೀವ್ಸ್ನ ಹ್ಯಾಂಗ್ ಮಾಡೋಣ ಅಂತ ಹೇಳಿಬಿಟ್ಟು ಡಬಲ್ ಸೈಡೆಡ್ ಗಮ್ ಟೇಪ್ ಬರುತ್ತಲ್ವ, ಅದನ್ನು ಹಾಕ್ಬಿಟ್ಟು ಈ ರೀತಿ ಲೀವ್ಸ್ನ ಹ್ಯಾಂಗ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಸಿಂಕ್ ಪಕ್ಕದಲ್ಲಿ ಒಂದು ಕಿಟಕಿ ಇತ್ತಲ್ವ, ಅದ್ರ ಪಕ್ಕದಲ್ಲೂ ಸಹ ಈ ರೀತಿ ಡಬಲ್ ಸೈಡೆಡ್ ಗಮ್ ಹಾಕ್ಕೊಂಡು ವಾಲ್ ಹ್ಯಾಂಗಿಂಗ್ ಲೀವ್ಸ್ನ ಈ ರೀತಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ನಂತರ ನೀವು ನನ್ನ ಫ್ಲಿಪ್ಕಾರ್ಟ್ ಅನ್ಬಾಕ್ಸಿಂಗ್ ವೀಡಿಯೋ ನೋಡಿದರೆ ನಿಮ್ಗೆ ಅರ್ಥ ಆಗ್ಬೋದು. ಈ ರೀತಿ ನೇಮಿಂಗ್ ಬೋರ್ಡ್ಸ್ನ ನೇಮಿಂಗ್ ಕೋಡ್ಸ್ ಇರುತ್ತಲ್ವ, ಆ ಬೋರ್ಡ್ಸ್ನ ತರಿಸಿದ್ದೆ. ಅದನ್ನು ಕೂಡ ವಾಲ್ ಹ್ಯಾಂಗಿಂಗ್ ಸ್ಟಿಕ್ಕರ್ನ ಅಂಟಿಸ್ಬಿಟ್ಟು ಅದನ್ನು ಹ್ಯಾಂಗ್ ಮಾಡ್ಕೊತಾ ಇದ್ದೀನಿ. ಇದಾದಮೇಲೆ ಇವಾಗ LED ಲೈಟ್ ಸ್ಟ್ರೈಪ್ಸ್ ಬರುತ್ತಲ್ವ, ಆ ಲೈಟ್ಸ್ನ ಅಂಟಿಸ್ಕೊತಾ ಇದ್ದೀನಿ. ಆ ವಿಂಡೋಯಿಂದ ಈ ಕಡೆ ಕಾರ್ನರ್ ವಿಂಡೋ ಇದೆ ಅಲ್ವಾ, ಅದು ಎರಡಕ್ಕೂ ಸೆಂಟ್ರಲ್ಲಿ ಈ ರೀತಿ LED ಲೈಟ್ ಸ್ಟ್ರೈಪ್ಸ್ನ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಅಡುಗೆ ಮನೆಯಲ್ಲಿ ಒಂದೇ ಲೈಟ್ ಇರೋದ್ರಿಂದ ಈ ಕಡೆ ಎಲ್ಲ ಸ್ವಲ್ಪ ಕತ್ಲು ಬೀಳುತ್ತೆ, ಅಂದರೆ ಶ್ಯಾಡೋ ಬೀಳುತ್ತೆ. ಈ ಲೈಟ್ಸ್ ಅಂಟಿಸೋದ್ರಿಂದ ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಹಾಗೂ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ಲೈಟ್ಸ್ನ ಈ ರೀತಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ನಾವು ಹೆಣ್ಮಕ್ಳು ಮನೆಯಲ್ಲಿ ಬೇರೆ ಜಾಗಕ್ಕಿಂತ ಅಡುಗೆ ಮನೆಯಲ್ಲೇ ತುಂಬ ಹೆಚ್ಚು ಸಮಯ ಕಳೆಯೋದ್ರಿಂದ ಅಡುಗೆ ಮನೆಯೇ ಬೋರಿಂಗ್ ಆಗಿ ಇರಬಾರ್ದಲ್ವ. ಸೊ ಅದಕ್ಕೋಸ್ಕರ ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಬ್ಯೂಟಿಫುಲ್ ಆಗಿದ್ರೆ ನಮಗೂ ಚೆನ್ನಾಗಿ ಅಡುಗೆ ಮಾಡೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ ಅಲ್ವಾ. ಏನೋ ಒಂದು ಸ್ವಲ್ಪ ಬ್ಯೂಟಿಫುಲ್ ಆಗಿ ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ಬೇಕು ಅಂತ ಹೇಳಿಬಿಟ್ಟು ಈ ರೀತಿ ಒಂದು ಸ್ವಲ್ಪ ಪ್ರಯತ್ನ ಪಡ್ತಿದ್ದೀನಿ ಅಷ್ಟೇ. ನೋಡೋದಕ್ಕಂತೂ ತುಂಬ ಸಿಂಪಲಾಗಿ ಕಾಣಿಸುತ್ತೆ, ಬಟ್ ಈ ಸ್ಟ್ರೈಪ್ಸ್ನ ಅಂಟಿಸೋಷ್ಟರಲ್ಲಿ ನನಗಂತೂ ಸಿಕ್ಕಾಬಿಟ್ಟೆ ಟಯರ್ಡ್ ಆಗೋಯಿತು. ಅಷ್ಟು ಕಷ್ಟ ಆಯಿತು ಅಂಟಿಸೋದಕ್ಕೆ.
ಸೊ ಫೈನಲಿ ನಮ್ಮ ಪುಟ್ಟದಾಗಿರುವಂತಹ ಹಾಗೂ ಸಿಂಪಲ್ ಆಗಿರುವಂತಹ ಕಿಚನ್ ಮೇಕ್ ಓವರ್ ಕಂಪ್ಲೀಟ್ ಆಯಿತು. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ, ಹಾಗೂ ಸ್ವಲ್ಪ ಆದರೂ ಯೂಸ್ಫುಲ್ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆಗಿದೆ ದಯವಿಟ್ಟು ನನ್ನ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.